Hello students, let's start with a new chapter, that is a 10th chapter, Microbes in Human Welfare. So as we know that microbes are called as microorganisms. The microorganisms in shortly will call it as a microbes. So these microorganisms, example, if you consider the bacteria, fungi, protozoa, virus, all these we will call as a microorganisms. These microorganisms to be called as name because they are very small, very minute organisms which we cannot see through our naked eye. Because when we cannot able to see through our naked eye, we need to see or observe under the microscope. So now microorganisms na ಸ್ಮಾಲ್ ಆರ್ಗ್ಯಾನಿಸಮ್ಸು ವೆರಿ ಸ್ಮಾಲ್ ಆರ್ಗ್ಯಾನಿಸಮ್ಸು ಯಾಕೆ ಅಂದರೆ ಬರೀ ಕಣ್ಣಿಂದ ನೋಡೋಕ್ಕಾಗಲ್ಲ, ಕಣ್ಣಿಗೆ ಕಾಣಿಸಲ್ಲ, ಅದು ಮೈಕ್ರೋಸ್ಕೋಪ್ ಕೆಳಗಡೆನೇ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಅದನ್ನು ದೋಸ್ ಆರ್ಗ್ಯಾನಿಸಮ್ ಕೆನಾಟ್ ಅಬ್ಸರ್ವ್ ಅಂಡರ್ ನೇಕೆಡ್ ಐ, ಓನ್ಲಿ ವಿ ಕ್ಯಾನ್ ಅಬ್ಸರ್ವ್ ಅಂಡರ್ ದ ಮೈಕ್ರೋಸ್ಕೋಪ್. ದೋಸ್ ಆರ್ ಕಾಲ್ಡ್ ಆಸ್ ಅ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ದೀಸ್ ಇನ್ ಶಾರ್ಟ್ ವಿಲ್ ಕಾಲ್ ಇಟ್ ಆಸ್ ಅ ಮೈಕ್ರೋಬ್ಸ್. ಸೊ ನಮಗೆ ಆ್ಯಸ್ ವಿ ನೋ, ಈಗ ಮೈಕ್ರೋ ಆರ್ಗ್ಯಾನಿಸಮ್ಸು ಅಂದರೆ ಫಂಗೈ, ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರೋಟೋಸುವಾ ಇದೆಲ್ಲನೂ ಡಿಸೀಸಸ್ನ ಕಾಸ್ ಮಾಡುತ್ತೆ. ಆ್ಯಸ್ ವಿ ನೋ ದ್ಯಾಟ್, ರೈಟ್? ಬಿಕಾಸ್ ವಿ ಹ್ಯಾವ್ ಸ್ಟಡಿಡ್ ಇನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಇನ್ ದ 10th chapter, so in the 8th chapter, as we have studied microbes in human diseases ಚಾಪ್ಟ್ರಲ್ಲಿ ನಾವು ನೋಡಿದಾಗ ಈ ಪ್ರೋಟೋಸೋವಾ, ಫಂಗೈ, ಬ್ಯಾಕ್ಟೀರಿಯಾ ಎಲ್ಲ ಡಿಸೀಸ್ ಕಾಸ್ ಮಾಡುತ್ತೆ. ಬಟ್ ಫ್ಯೂ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ ದೇರ್. ಫ್ಯೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಬಿ ವೆಲ್ಫೇರ್, ಯೂಸ್ಫುಲ್, ಬೆನಿಫಿಟ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ಯಾವ ಥರ ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ. ಈಗ ಮೈಕ್ರೋ ಆರ್ಗ್ಯಾನಿಸಮ್ಸು ಫಸ್ಟು ಎಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ನೋಡಿದ್ರೆ, ಇನ್ ಹ್ಯಾವಿಂಗ್ ದ್ಯಾಟ್ ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್. Household products in the sense the microorganisms which will produce us the products which we will considered as a food products. ಸೊ ಈ ಫುಡ್ ಪ್ರಾಡಕ್ಟ್ಸ್ ಅಂತ ಏನು ತಗೊಳ್ತೀವೋ ಆ ಫುಡ್ ಪ್ರಾಡಕ್ಟ್ಸಲ್ಲಿ ಮೇ ಬಿ ಫ್ಯೂ ಆರ್ ಪ್ರಿಪೇರ್ಡ್ ಇನ್ ದ ಕಿಚನ್ ಆರ್ ಫ್ಯೂ ಆರ್ ಪ್ರಿಪೇರ್ಡ್ ಆ್ಯಸ್ ಎ ಕಮರ್ಷಿಯಲ್. ಸೊ ಕಮರ್ಷಿಯಲ್ ಪರ್ಪಸ್ ಆಗಿ ಪ್ರಿಪೇರ್ ಮಾಡಿದ್ದ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಈಗ ನಾವು ಅಡುಗೆ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅದು ಎಲ್ಲದರಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಸು ರೋಲು ಇಂಪಾರ್ಟೆಂಟಾಗಿ ಪ್ಲೇ ಆಗುತ್ತೆ. ಲೆಟ್ಸ್ ಸಿ ದಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ವಿಚ್ ಆರ್ ಪ್ರೆಸೆಂಟ್. ಸೊ ಇಲ್ಲಿ ಈಗ ಒಂದೊಂದು ನೋಡಿದಾಗ ದ ಫಸ್ಟ್ ಒನ್ ಈಸ್ ಅ ಕರ್ಡ್, ಮೊಸರು. ಈಗ ನಮ್ಮ ಇಡ್ಲಿ ದೋಸೆ ಮನೆಯಲ್ಲಿ ಮಾಡೋ ಟಿಫನ್ ಐಟಮ್ಸು, ಬ್ರೇಕ್ಫಾಸ್ಟ್ ಐಟಮ್ಸು, ಅದಕ್ಕೆ ಪ್ರಿಪೇರ್ ಮಾಡೋ ಡಫ್ ಅಂದರೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟನ್ನ ಡಫ್ ಅಂತ ಕರೀತಾರೆ, ಡಫ್ ಅಂತ. ಮತ್ತು ಬ್ರೆಡ್ನ ಪ್ರಿಪೇರ್ ಮಾಡೋ ಹಿಟ್ಟನ್ನು ಡಫ್ ಅಂತ ಕರೀತಾರೆ. ಸೊ ಈ ಡಫ್ನೂ ಮೈಕ್ರೋ ಆರ್ಗ್ಯಾನಿಸಮ್ಸ್ನು ಯೂಸ್ ಮಾಡ್ತಾರೆ, ಅದರಿಂದ ಈ ಪ್ರಾಡಕ್ಟ್ಸು ಬರುತ್ತೆ, ಅಂದರೆ ಇಡ್ಲಿ, ದೋಸೆ ಮತ್ತು ಬ್ರೆಡ್. ಇನ್ನು ಬೇರೆ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ದಟ್ ಈಸ್ ದ ಟೋಡಿ ಆ್ಯಂಡ್ ಚೀಸ್. So these are all the different types of household products that we are going to discuss today's session. The first one, let's see that is the curd. What is this curd? In your daily life, as a one of the food product, ನಾವು ತಿನ್ನೋ ಊಟದಲ್ಲಿ, it may be in the lunch or during the dinner, ಮಧ್ಯಾಹ್ನ ಊಟ ಇಲ್ಲ ಅಂದರೆ ನೈಟ್ ನಾವು ತಿನ್ನೋ ಊಟದಲ್ಲಿ ಏನು ಮಾಡ್ತೀವಿ, ನಾವು ಅನ್ನದ ಜೊತೆ ಊಟದಲ್ಲಿ ನಾವು ಮೊಸರನ್ನು ಯೂಸ್ ಮಾಡ್ತೀವಿ. ಸೊ ಮೊಸರನ್ನು ನಾವು ಕರ್ಡ್ ಅಂತ ಕರಿತೀವಿ. ಈ ಮೊಸರು ಹೇಗೆ ಬರುತ್ತೆ? ಮೊಸರು ಬಂದು ಮಿಲ್ಕ್ ಇರುತ್ತಲ್ಲ, ಆ ಮಿಲ್ಕಲ್ಲಿ ನಾವು ಒಂದು ಸ್ವಲ್ಪ ಮಿಲ್ಕ್ನ ಲ್ಯೂಕ್ ವಾರ್ಮ್ ಆಗಿ ಹೀಟ್ ಮಾಡ್ತೀವಿ. ಈ ಹೀಟ್ ಮಾಡಿದಾಗ ಬೆಚ್ಚಗಿರಬೇಕು, ಹಾಲು ತುಂಬ ಬಿಸಿ ಆಗಬಾರ್ದು. ಬೆಚ್ಚಗೆ ಅಂದರೆ 30 to 35 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರಬೇಕು. ಈ ಲ್ಯೂಕ್ ವಾರ್ಮಲ್ಲಿ ಅಥವಾ ವಾರ್ಮ್ ಮಿಲ್ಕ್ಗೆ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಆ್ಯಡ್ ಅ ಲಿಟ್ಲ್ ಬಿಟ್ ಸ್ಟಾರ್ಟರ್, ಅಂದರೆ ಸ್ವಲ್ಪ ಹೆಪ್ಪಾಕ್ತೀವಿ. ಆ ಹೆಪ್ಪಾಕೋದನ್ನು ಏನಂತ ಕರಿತೀವಿ, ಸ್ಟಾರ್ಟರ್ ಅಂತ ಕರಿತೀವಿ. ಈ ಎಪ್ಪು ಏನಕ್ಕೆ ಹಾಕ್ತಾರೆ ಅಂತಂದರೆ, ಆ ಎಪ್ಪಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾನ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ, LAB.
ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಅಂತಲೂ ಕರೀತಾರೆ. ಈಗ ಅದು ಏನು ಮಾಡುತ್ತೆ, ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಈ ಮಿಲ್ಕ್ನ ಅಂದರೆ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡುತ್ತೆ. ಈ ಮಿಲ್ಕು ಅಂದರೆ ಹಾಲು ಮೊಸರು ಹೇಗೆ ಆಗುತ್ತೆ, ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಮಿಲ್ಕಲ್ಲಿರೋ ಲ್ಯಾಕ್ಟೋಸ್, ಮಿಲ್ಕ್ ಶುಗರ್ ಅಂತ ಕರೀತಾರೆ ಇದನ್ನು, ಈ ಮಿಲ್ಕ್ ಶುಗರ್ನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಹಾಲು ಒಡೆದಂಗೆ ಕಾಣಿಸುತ್ತೆ. ಈಗ ನಾವು ನೋಡಿದ್ದು ಮಿಲ್ಕ್ ಹೇಗಿರುತ್ತೆ, ತೆಳ್ಳಕ್ಕೆ ನೀರಾಗಿ, ಇದು ನೋಡಿ ಗಡ್ಡೆ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಡ್ಯೂ ಟು ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ದಟ್ ವಿಲ್ ಮೇಕ್ ದೆಮ್ ಟು ಬ್ರೇಕ್ ಡೌನ್ ದ ಮಿಲ್ಕ್ ಇಂಟು ಫಾರ್ಮೇಷನ್ ಆಫ್ ಕರ್ಡ್. ಮತ್ತು ಇನ್ನೊಂದು ಏನಾಗುತ್ತೆ, ಇಲ್ಲಿ ಇದೇ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಪ್ರೋಟೀನ್ ಇರುತ್ತೆ ಮಿಲ್ಕಲ್ಲಿ, ಆ ಪ್ರೋಟೀನ್ ಬಂದು ಕೆಸಿನ್. ಈ ಕೆಸಿನ್ನೂ ಏನು ಮಾಡುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಪಾರ್ಷಲಿ ಡೈಜೆಷನ್ ಮಾಡುತ್ತೆ, ಅಂದರೆ ಬ್ರೇಕ್ ಡೌನ್ ಮಾಡುತ್ತೆ. ಈಗ ಪ್ರೋಟೀನ್ ಅಂತ ಇದ್ದರೆ ಇದನ್ನು ಇದು ಆಲಿಗೋಪೆಪ್ಟೈಡ್ಸ್ ಅಂತ ಕನ್ವರ್ಟ್ ಮಾಡುತ್ತೆ ಅಥವಾ ಬ್ರೇಕ್ ಡೌನ್ ಮಾಡುತ್ತೆ. ಆಲಿಗೋಪೆಪ್ಟೈಡ್ ರೇಂಜ್ಗೆ ಅಂದರೆ ಪಾರ್ಷಲಿ ಡೈಜೆಷನ್, ಅಮೈನೋ ಆ್ಯಸಿಡ್ಸ್ ಆಗಿ ಬ್ರೇಕ್ ಡೌನ್ ಮಾಡೋದಿಲ್ಲ, ಆಲಿಗೋಪೆಪ್ಟೈಡ್ಸ್ ಆಗಿ ಇದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಆ ಆಲಿಗೋಪೆಪ್ಟೈಡ್ಸ್ ಆಗಿ ಬ್ರೇಕ್ ಡೌನ್ ಮಾಡಿದಾಗ ಏನಾಗುತ್ತೆ, ಈ ಮೊಸರು ಗಡ್ಡೆಯಾಗಿ ಪ್ರೋಟೀನ್ ಕೋಆಗ್ಯುಲೇಷನ್ ಆಗುತ್ತೆ. ಪ್ರೋಟೀನ್ ಕೋಆಗ್ಯುಲೇಷನ್ ಆದಾಗ ಮೊಸರು ಗಡ್ಡೆ ಥರ ಫಾರ್ಮೇಷನ್ ಆಗುತ್ತೆ. ಅಂದರೆ ಲಿಕ್ವಿಡ್ ಆಗಿರೋದು ಸೆಮಿ ಲಿಕ್ವಿಡು ಅಥವಾ ಸೆಮಿ ಸಾಲಿಡ್ ಅಂತ ನಾವು ಕನ್ಸಿಡರೇಷನ್ ಆದರೆ, ಯಾಕೆ ಅಂದರೆ ಡ್ಯೂ ಟು ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಡ್ಯೂ ಟು ಪಾರ್ಷಲಿ ಡೈಜೆಷನ್ ಆಫ್ ದ ಪ್ರೋಟೀನ್ಸ್ ದಟ್ ಮೇಕ್ಸ್ ಕೋಆಗ್ಯುಲೇಷನ್ ಆಫ್ ದ ಪ್ರೋಟೀನ್ಸ್. ಮತ್ತು ಅದ್ರ ಜೊತೆಗೆ ಏನು ಮಾಡುತ್ತೆ, ಇದರಲ್ಲಿ ವಿಟಮಿನ್ B12 ಪ್ರೊಡ್ಯೂಸ್ ಆಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ವಿಲ್ ಆಲ್ಸೋ ಪ್ರೊಡ್ಯೂಸಸ್ ದ ವಿಟಮಿನ್ B12. This will helps, this is very important, the vitamin B12 which is obtained in the curd, which is very essential for our ಬಾಡಿ. ಆ ವಿಟಮಿನ್ B12 ಮೊಸರಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಬೆನಿಫಿಷ್ ಏನು ಅಂತಂದರೆ, ಈ ಮಿಲ್ಕ್ ಕರ್ಡ್ ಏನು ತೊಗೋತೀವೋ ಅದು ಇದರಲ್ಲಿ ನಾವು ಮೊಸರನ್ನು ತಗೊಂಡಾಗ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇರುತ್ತೆ, ನಮ್ಮ ಇಂಟೆಸ್ಟೈನ್ ಒಳಗಡೆ ಹೋಗುತ್ತೆ. ಇದು ಏನು ಮಾಡುತ್ತೆ, ಸಪೋಸ್ ನಾವು ತಿನ್ನೋ ಊಟದಲ್ಲಿ ಅಥವಾ ನಾವು ಹೊರಗಡೆ ತಿಂದಾಗ, ಹೋಟೆಲಲ್ಲಿ ತಿಂದಾಗ, ಔಟ್ಸೈಡು ರೋಡ್ ಸೈಡ್ ಫುಡ್ ತಿಂದಾಗ ಅದರಲ್ಲಿ ಏನಾದರೂ ಬೇರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಏನಾದರೂ ನಮ್ಮ ಇಂಟೆಸ್ಟೈನ್ ಒಳಗಡೆ ಹೋದರೆ ಫುಡ್ ಪಾಯ್ಸನ್ ಆಗುತ್ತೆ. ಅಂಥ ಟೈಮಲ್ಲಿ ಏನಾದರೂ ಆ ಥರ ಬೈ ಚಾನ್ಸ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಫುಡ್ಡಲ್ಲಿ ಹೋದಾಗ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅದ್ರ ಜೊತೆ ಫೈಟ್ ಮಾಡಿ ನಮ್ಮ ಇಂಟೆಸ್ಟೈನನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಎವ್ರಿ ಡೇ ಇನ್ ಅವರ್ ಮೀಲ್ಸ್, ನಾವು ಊಟ ತಿಂದಾಗ ಎವ್ರಿ ಡೇ ಮೀಲ್ಸಲ್ಲಿ ನಾವು ಒಂದು ಟೈಮ್ ಆದರೂ ಅಟ್ಲೀಸ್ಟು ವಿ ಶುಡ್ ಹ್ಯಾವ್ ಅ curd, because it plays an important role in fighting the disease causing microorganisms. So for the curd, this is very important, which is a causative organism for preparation or production of the curd, lactic acid bacteria. The next product is a duff. ಈಗ ಡಫ್ ಏನು ಪ್ರಿಪೇರ್ ಅಂದರೆ ಹಿಟ್ಟು, ಆ ಹಿಟ್ಟನ್ನು ಏನು ಪ್ರಿಪೇರ್ ಮಾಡ್ತೀವಿ, ಈಗ ಇಡ್ಲಿ ದೋಸೆಗೆ ಯೂಶಲಿ ವಿಲ್ ಟೇಕ್ ದ ರೈಸ್ ಗ್ರೇನ್ಸ್, then we are going to take other grains. So the black gram which we are going to take, that is uddin bele antare. All these we are going to prepare a flour. So that batter, ಆ ಹಿಟ್ಟು, ಇಡ್ಲಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಏನು ಪ್ರಿಪೇರ್ ಮಾಡ್ಕೊಳ್ತೀವೋ, ರುಬ್ಕೊಳ್ತೀವಲ್ವ, ಅದರಲ್ಲಿ ಏನಾಗುತ್ತೆ, ಈ ಯೂಶಲಿ ರೈಸಲ್ಲಿ ನಮಗೆ ಬ್ಯಾಕ್ಟೀರಿಯಾ ಮತ್ತು ಸ್ಯಾಕ್ರೊಮೈಸಿಸ್ ಸೆರ್ವೇಸಿ ಇರುತ್ತೆ. ಈ ಬ್ಯಾಕ್ಟೀರಿಯಾ, ಫ್ಯೂ ಬ್ಯಾಕ್ಟೀರಿಯಾ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಡಫ್, ಅದು ನ್ಯಾಚುರಲ್ಲಾಗಿ ಅಕ್ಕಿಯಲ್ಲಿರುತ್ತೆ. ನಾವು ತೊಳೆದಾಗೂ ಅದು ಹೋಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಹಾಗೆ ಉಳ್ಕೊಂಡಿರುತ್ತೆ. ಅದೇನು ಮಾಡುತ್ತೆ, ಆ ಇಡ್ಲಿ ಹಿಟ್ಟನ್ನ ಮತ್ತು ದೋಸೆ ಹಿಟ್ಟನ್ನ ಹುಳಿ ಬರೆಸುತ್ತೆ. ಫರ್ಮೆಂಟೇಷನ್ ಪ್ರೋಸೆಸ್ ಆಗುತ್ತೆ. ಆ ಫರ್ಮೆಂಟೇಷನ್ ಪ್ರೋಸೆಸ್ ಆಗಿ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ ಹೇಗೆ, ಈಗ ಫರ್ಮೆಂಟೇಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಒಂದು ಪಾತ್ರೆಯಲ್ಲಿ ಕಾಲು ಭಾಗ ಹಿಟ್ಟನ್ನು ಹಾಕಿದರೆ ಅದು ಪಾರ್ಷಿಯಲ್ ಡೈಜೆಷನ್ ಆಗಿ ಬೆಳಗ್ಗೆ ಅಷ್ಟೊತ್ತಿಗೆ ಅರ್ಧ ಪಾತ್ರೆಯಷ್ಟು ಹಿಟ್ಟು ಉಬ್ಬಿರುತ್ತೆ. ಸೊ ಇದು ಕ್ವಾಂಟಿಟಿ ಹೇಗೆ ಜಾಸ್ತಿ ಆಯಿತು ಅಂತಂದರೆ, ಇದು ಪಾರ್ಷಿಯಲ್ ಡೈಜೆಷನ್ ಆಗುತ್ತೆ. ಪಾರ್ಷಿಯಲ್ ಡೈಜೆಷನ್ ಅಂದರೆ
ಈಗ ಪ್ರೋಟೀನ್ಸು ಪಾಲಿಪೆಪ್ಟೈಡ್ಸ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸು ಆಲಿಗೋಸ್ಯಾಕರೈಡ್ಸ್ ಆಗುತ್ತೆ. ಈ ಥರ ಪಾರ್ಷಿಯಲ್ ಡೈಜೆಷನ್ ಆದಾಗ ಈ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಉಬ್ಕುತ್ತೆ. ಆ ಉಬ್ಕೋದೇನು ಪಾರ್ಷಿಯಲ್ ಡೈಜೆಷನ್ನು. ಅದನ್ನು ಮಾಡೋದು ಯಾರು? ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಆ ಪ್ರೋಸೆಸ್ ಮಾಡೋವಾಗ ಕಾರ್ಬನ್ ಡೈಆಕ್ಸೈಡನ್ನ ರಿಲೀಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಈ ದೋಸೆ ಅಥವಾ ಇಡ್ಲಿ ಮಾಡೋವಾಗ ನೋಡಿ ಹೋಲ್ಸ್ ಫಾರ್ಮೇಷನ್ ಆಗುತ್ತೆ, ತೂತುಗಳು. ಈ ತೂತುಗಳು ಏನು ಫಾರ್ಮೇಷನ್ ಆಗಿದೆಯೋ ಡ್ಯೂ ಟು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನಿಮಗೆ ಹೋಲ್ಸ್ ಏನು ಕಾಣಿಸ್ತಿದೆಯಲ್ಲ, ಈ ಹೋಲ್ಸ್ ಬಂದು ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗಿದೆ. ಆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರೋದಕ್ಕೋಸ್ಕರನೇ ಆ ಇಡ್ಲಿಯಲ್ಲಿ ಮತ್ತು ದೋಸೆಯಲ್ಲಿ ತೂತು ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಹೋಲ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಈಸ್ ಡ್ಯೂ ಟು ವಾಟ್? ಡ್ಯೂ ಟು ದ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಡಫ್ ಡ್ಯೂರಿಂಗ್ ಫರ್ಮೆಂಟೇಷನ್ process. So that is the carbon dioxide release. Then another duff, if we consider, ಈಗ ಬೇರೆ ಡಫ್ ಅಂತ ನಾವು ನೋಡಿದಾಗ ಸಪೋಸ್ ಈಗ ಬ್ರೆಡ್ ಮಾಡೋಕ್ಕೆ ನಾವು ಹಿಟ್ಟನ್ನು ಕಲಿಸ್ತೀವಿ. ಮೈದಾ ತೊಗೊಂಡು ಆ ಮೈದಾನ ಹಿಟ್ಟನ್ನು ಕಲಿಸ್ತೀವಿ. ಹಿಟ್ಟು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀವಿ. ಆ ಕಲಿಸೋವಾಗ ಏನು ಮಾಡ್ತೀವಿ ನಾವು? ಈಸ್ಟ್, ಬೇಕರ್ಸ್ ಈಸ್ಟ್ ಅಂತ ಕರೀತಾರೆ. ಈ ಬೇಕರಿಗಳಲ್ಲಿ ಯೂಸ್ ಮಾಡೋ ಈಸ್ಟ್ ಬಂದುಬಿಟ್ಟು ಫಂಗೈ. ಈ ಬೇಕರ್ಸ್ ಈಸ್ಟನ್ನ ಸ್ಯಾಕ್ರೋಮೈಸಿಸ್ ಸೆರಿವೇಸಿಯೆ ಅಂತ ಕರೀತಾರೆ. ದಿಸ್ ಈಸ್ ದ ಟೆಕ್ನಿಕಲ್ ಟರ್ಮ್, ದ ಸೈಂಟಿಫಿಕ್ ಟರ್ಮು. ಇದು ಕಾಮನ್ ನೇಮು ಬೇಕರ್ಸ್ ಈಸ್ಟ್, ಅಂದರೆ ಬೇಕ್ರಿಯಲ್ಲಿ ಯೂಸ್ ಮಾಡೋ ಈಸ್ಟ್ ಅಂತ. ಸೊ ಈಸ್ಟ್ ಹಾಕಲಿಲ್ಲ ಅಂದರೆ ಬ್ರೆಡ್ ಫಾರ್ಮೇಷನ್ ಆಗೋದೇ ಇಲ್ಲ, ಬ್ರೆಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈಗ ಈ ಡಫ್ಗೆ ಮಾಡೋವಾಗಲೇ ಏನು ಮಾಡ್ತಾರೆ, ಈ ಬೇಕರ್ಸ್ ಈಸ್ಟನ್ನ ಆ್ಯಡ್ ಮಾಡ್ತಾರೆ. ಸೊ ಈ ಬೇಕರ್ಸ್ ಈಸ್ಟನ್ನ ಆ್ಯಡ್ ಮಾಡಿದಾಗ ಇದು ಬಂದು ಬೇಕರ್ಸ್ ಈಸ್ಟು. ಸೊ ಇದು ಈಸ್ಟು ಬೇಕ್ರಿಯಲ್ಲಿ ಯೂಸ್ ಮಾಡ್ತಾರೆ, ಅದಕ್ಕೆ ಬೇಕರ್ಸ್ ಈಸ್ಟು. ಇದು ಈಸ್ಟನ್ನ ಆ ಡಫ್ಗೆ ಆ್ಯಡ್ ಮಾಡ್ತಾರೆ. ಡಫ್ಗೆ ಆ್ಯಡ್ ಮಾಡಿ ಪ್ರಿಪೇರ್ ಮಾಡಿದಾಗ ಏನಾಗುತ್ತೆ, ಬ್ರೆಡ್ಡು ಸಾಫ್ಟಾಗಿ ಬರುತ್ತೆ. ಇಟ್ ವಿಲ್ ಬಿಕಮ್ ಅ ಸಾಫ್ಟ್ ನೇಚರ್. ಸೊ ದ ಸಾಫ್ಟ್ ನೇಚರ್ ಆ್ಯಂಡ್ ದ ಫಾರ್ಮೇಷನ್ ಆಫ್ ಹೋಲ್ಸ್. ಈ ಬ್ರೆಡ್ಡಲ್ಲಿ ಹೋಲ್ ಫಾರ್ಮೇಷನ್ ನಮಗೆ ಕಾಣಿಸುತ್ತೆ. ಈ ಬ್ರೆಡ್ಡಲ್ಲಿ ಹೋಲ್ ಫಾರ್ಮೇಷನ್ ಏನಕ್ಕೆ ಅಂದರೆ ಡ್ಯೂ ಟು ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಹಿಯರ್ ಇಟ್ ಈಸ್ the bread which is very soft in its nature, plummy in its nature, ಸಾಫ್ಟ್ ಆಗಿ ತುಂಬ ಮೆತ್ತಕ್ಕಿರುತ್ತೆ. ಆ ಮೆತ್ತಕ್ಕಿರೋದು ಏನಕ್ಕೆ ಅಂತಂದರೆ ಡ್ಯೂ ಟು ಫರ್ಮೆಂಟೇಷನ್ ಪ್ರೋಸೆಸ್. ಆ ಫರ್ಮೆಂಟೇಷನ್ ಪ್ರೋಸೆಸ್ ಮಾಡಿದ್ದು ಈಸ್ಟ್ ಫಂಗೈ, ದಟ್ ಈಸ್ ದ ಸ್ಯಾಕ್ರೋಮೈಸಿಸ್. ಡ್ಯೂರಿಂಗ್ ದ ಫರ್ಮೆಂಟೇಷನ್ ಇಟ್ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ದಟ್ ಈಸ್ ದ bread. When we come to the next products, if we consider, the next products are the toddy. Toddy ಅಂತಂದರೆ ಯೂಶಲಿ ವಿಲ್ ಕಾಲ್ ಇಟ್ ಆಸ್ ಅ ಕಲ್ಲು. ಈ ವೈಟಕ್ಕೆ ಇರುತ್ತೆ, ವೈಟಕ್ಕೆ ಹಾಲು ಥರ ಇರುತ್ತೆ, ವೈಟಕ್ಕೆ ಆಲ್ಮೋಸ್ಟು ಹಾಲು ಥರ ಇರುತ್ತೆ. ಇದನ್ನು ಫರ್ಮೆಂಟೆಡ್ ಡ್ರಿಂಕ್ ಅಂತ ಕರೀತಾರೆ. ಸೊ ಇಟ್ ಈಸ್ ಅ ಫರ್ಮೆಂಟೆಡ್ ಡ್ರಿಂಕ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ಫರ್ಮೆಂಟೆಡ್ ಡ್ರಿಂಕು. ಇದು ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಪಾಮ್ ಟ್ರೀಸ್. ಈ ಪಾಮ್ ಟ್ರೀಸ್ ಅಂದರೆ ಕಲ್ಲು ಮರ ಅಂತ ಕರೀತಾರೆ. ಕಲ್ಲು ಮರ ಅಂದರೆ ಕಲ್ಲು ಪ್ರೊಡಕ್ಷನ್ ಆಗೋದು, ಅಂದರೆ ಟೋಡಿ ಪ್ರೊಡಕ್ಷನ್ ಆಗೋ ಟ್ರೀಸ್ನ ಪಾಮ್ ಟ್ರೀಸ್ ಅಂತ ಕರೀತಾರೆ. ಸೇಮು ಈ ಕೊಕೊನಟ್ ಟ್ರೀ ಥರನೇ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಈ ಪ್ಲ್ಯಾಂಟಲ್ಲಿ, ಈ ಗಿಡದಲ್ಲಿ ಏನು ಮಾಡ್ತಾರೆ, ಒಂದು ಇನ್ಫ್ಲೋರಸೆನ್ಸ್ ಇರುತ್ತಲ್ಲ, ಅಂದರೆ ಬಂಚ್ ಆಫ್ ಫ್ಲವರ್ಸು. ಈ ಇನ್ಫ್ಲೋರಸೆನ್ಸ್ ಪಾಮ್ ಟ್ರೀಸಲ್ಲಿ ಅದಕ್ಕೆ ಒಂದು ಇದನ್ನು ಕಟ್ಬಿಡ್ತಾರೆ, ಮಡಕೆನ. ಆ ಮಡಕೆಯಲ್ಲಿ ಏನಾಗುತ್ತೆ, ಆ ಇನ್ಫ್ಲೋರಸೆನ್ಸಿಂದ ಲಿಕ್ವಿಡ್, ಅಂದರೆ ಈ ಸ್ಯಾಪ್ ಅಂತ ಕರೀತಾರೆ, ಈ ಸ್ಯಾಪ್ ಈ ಸ್ಯಾಪು ತೊಟ್ಟಿಟ್ಕೊಂಡು ಇಲ್ಲಿ ಕಲೆಕ್ಟ್ ಆಗುತ್ತೆ. ಇದನ್ನು ಹಾಗೆ ಬಿಟ್ಬಿಡ್ತಾರೆ. ಅದನ್ನು ಫ್ಯೂ ಡೇಸ್ ಬಿಟ್ಬಿಟ್ಟಾಗ ಏನಾಗುತ್ತೆ, ಈ ಸ್ಯಾಪಲ್ಲಿ ಇಲ್ಲಿ ಆಚೆ ಕಡೆ ಅಂದರೆ ಎನ್ವೈರ್ನಮೆಂಟಲ್ಲಿ ಈಸ್ಟ್ ಇರುತ್ತೆ ಗಾಳಿಯಲ್ಲಿ. ಆ ಈಸ್ಟು ಇದ್ರೊಳಗಡೆ ಸೇರಿಕೊಳ್ಳುತ್ತೆ. ಈ ಸ್ಯಾಪ್ ಒಳಗಡೆ ಈಸ್ಟ್ ಸೇರಿಕೊಂಡು ಫರ್ಮೆಂಟೇಷನ್ ಪ್ರೋಸೆಸ್ನ ಮಾಡುತ್ತೆ. ಫರ್ಮೆಂಟೇಷನ್ ಪ್ರೋಸೆಸ್ ಮಾಡಿದಾಗ ಈ ಸ್ಯಾಪ್ ಏನಾಗುತ್ತೆ, ಫರ್ಮೆಂಟೆಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫರ್ಮೆಂಟೆಡ್ ಲಿಕ್ವಿಡ್ ಏನು, ಟೋಡಿ. ಆ ಟೋಡಿ ಏನು ಫರ್ಮೆಂಟೆಡ್ ಲಿಕ್ವಿಡು ಏನರಿಂದ ಪ್ರೊಡಕ್ಷನ್ ಆಯಿತು, ಇಟ್ ಈಸ್ ಅ ಫ್ಲವರ್ ಸ್ಯಾಪ್, ಅಂದರೆ ಫ್ಲವರ್ಸು ಇನ್ಫ್ಲೋರಸೆನ್ಸಿಂದ ಬಂದಿದ್ದು ಲಿಕ್ವಿಡ್. ಆ ಲಿಕ್ವಿಡನ್ನು ಏನು ಮಾಡ್ತಾರೆ, ಹಾಗೇ ಬಿಟ್ಟರೆ ಸ್ವಲ್ಪ ದಿವಸ ಅದು ಫರ್ಮೆಂಟೇಷನ್ ಆಗುತ್ತೆ. ಅದರಲ್ಲಿ ಆಲ್ಕೋಹಾಲು ಪ್ರೊಡಕ್ಷನ್ ಆಗುತ್ತೆ.
ಈಗ ಹೇಗೆ ವಿಸ್ಕಿ ಬ್ರ್ಯಾಂದಿ ಅಂತ ಆಲ್ಕೋಹಾಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೋ ಇದು ಹಾಗೆ ಫರ್ಮೆಂಟೆಡ್ ಡ್ರಿಂಕು ಇದನ್ನು ಆಲ್ಕೋಹಾಲಿಕ್ ಪ್ರಾಡಕ್ಟ್ ಅಂತಲೂ ಕರೀತಾರೆ. ಸೊ ಇದನ್ನು ಯೂಶಲಿ ಕೇರಳ, ತಮಿಳ್ನಾಡು, ಕರ್ನಾಟಕ ಇದರಲ್ಲೆಲ್ಲನೂ ಇದನ್ನು ಕುಡಿತಾರೆ. ಸೊ ದಿಸ್ ಈಸ್ ದ ಡ್ರಿಂಕ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಪಾಮ್ ಟ್ರೀಸ್. ಈ ಪಾಮ್ ಟ್ರೀಸಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಫರ್ಮೆಂಟೆಡ್ ಡ್ರಿಂಕ್, ಅಂದರೆ ಫರ್ಮೆಂಟೇಷನ್ ಪ್ರೋಸೆಸ್ ಆಗಿ ಪ್ರೊಡ್ಯೂಸ್ ಆಗುವಂಥ ಡ್ರಿಂಕು. ಇದನ್ನು ಮಾಡೋದು ಈಸ್ಟ್, ದಟ್ ಈಸ್ ಸ್ಯಾಕ್ರೋಮೈಸಿಸ್ ಸೆರಿವೇಸಿಯೆ. ಆ್ಯಂಡ್ ಇಫ್ ಯು ಕನ್ಸಿಡರ್ ದ ಚೀಸ್, ಈಗ ಚೀಸ್ ತಗೊಂಡಾಗ ಚೀಸ್ ಯು ಆಲ್ರೆಡಿ ಈಟನ್ ಇನ್ ಯುವರ್ ಡೈಲಿ ಲೈಫ್. ಅಂದರೆ ನೀವು ಒಂದು ಚೀಸ್ ಪ್ರಾಡಕ್ಟ್ಸ್ ಮಾಡಿದಾಗ ಕರಿ ಮಾಡ್ತಾರೆ, ಚೀಸಿಂದ ಕರಿ ಮಾಡ್ತಾರೆ, ಚೀಸಿಂದ ಗ್ರೇವಿ ಮಾಡ್ತಾರೆ, ಡಿಫ್ರೆಂಟ್ ಫುಡ್ ಐಟಮ್ಸ್ ಮಾಡ್ತಾರೆ. ಸೊ ಇದು ಚೀಸು. ಇದನ್ನು ಮಿಲ್ಕಿಂದ ಮಾಡುವಂಥ ಚೀಸು. ಇದು ಫರ್ಮೆಂಟೇಷನ್ ಪ್ರೋಸೆಸ್ ಆಗಿಯೇ ಬರೋದು. ಈ ಫರ್ಮೆಂಟೇಷನ್ ಪ್ರೋಸೆಸ್ ಆದಾಗ ಯಾವಾಗ್ಲೂ ಇದು ಪಾರ್ಷಿಯಲ್ ಡೈಜೆಷನ್ ಆಗುತ್ತೆ, ಅಂದರೆ ಮಿಲ್ಕು ಪಾರ್ಷಿಯಲ್ ಡೈಜೆಷನ್ ಆಫ್ ಪ್ರೋಟೀನ್ಸ್ ಆಗುತ್ತೆ. ಇದನ್ನು ಈ ಥರ ನೇಚರ್ಗೆ ತೊಗೊಂಡು ಬ್ಲಾಕ್ಸ್ ಥರ ಕಟ್ ಮಾಡಿದ್ರೆ ಡಿಹೈಡ್ರೇಷನ್ ಮಾಡ್ತಾರೆ. ಇದರಲ್ಲಿರೋ ವಾಟರ್ ಕಂಟೆಂಟನ್ನು ರಿಮೂವ್ ಮಾಡ್ತಾರೆ. ಅಂದರೆ ಫಸ್ಟು ಪಾರ್ಷಲಿ ಬ್ಯಾಕ್ಟೀರಿಯಾನ ಹಾಕ್ತಾರೆ. ಸೊ ಈ ಬ್ಯಾಕ್ಟೀರಿಯಾನ ಹಾಕಿದಾಗ ಅದು ಕೋಆಗ್ಲೇಟ್ ಆಗುತ್ತೆ. ಕೋಆಗ್ಲೇಟ್ ಆಗಿದಾಗ ಅದರಲ್ಲಿರೋ ವಾಟರ್ ಕಂಟೆಂಟ್ ಮೇಲೆ ತೇಲ್ಕೊಳ್ಳುತ್ತೆ, ಅದನ್ನೆಲ್ಲ ರಿಮೂವ್ ಮಾಡಿಬಿಡ್ತಾರೆ. ಅದು ಗಟ್ಟಿಯಾಗತ್ತೆ. ಅದನ್ನು ಎತ್ಕೊಂಡು ಏನು ಮಾಡ್ತಾರೆ, ಫರ್ಮೆಂಟೇಷನ್ ಪ್ರೋಸೆಸ್ ಸ್ವಲ್ಪ ದಿವಸ ಹಾಗೆ ಇಟ್ಟಾಗ ಈ ಥರ ಬ್ಲಾಕ್ಸ್ ಥರ ಅದನ್ನು ಕಟ್ ಮಾಡ್ಕೊಳ್ತಾರೆ. ಅಂದರೆ ದ ಚೀಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ದ ಡ್ಯೂ ಟು ಫರ್ಮೆಂಟೇಷನ್ ಪ್ರೋಸೆಸ್. ಸೊ ದಿಸ್ ಈಸ್ ದ ಮಿಲ್ಕ್ ಪ್ರಾಡಕ್ಟ್. ದ ಚೀಸ್ ಈಸ್ ಅ ಮಿಲ್ಕ್ ಪ್ರಾಡಕ್ಟ್. ಇಫ್ ಯು ಕನ್ಸಿಡರ್ ಒನ್ ಮೋರ್ ಚೀಸ್, ಅಂದರೆ ಎಕ್ಸಾಂಪಲ್ ಆಫ್ ಅ ಚೀಸ್, ಸ್ವಿಸ್ ಚೀಸ್ ಅಂತ. ಇದರಲ್ಲಿ ಏನಾಗುತ್ತೆ, ದಿಸ್ ಈಸ್ ಅ ನಾರ್ಮಲ್ ಚೀಸ್. ಬಟ್ ಈ ಚೀಸ್, ಇನ್ನೊಂದು ಚೀಸನ್ನು ಇದನ್ನು ಕರೀತಾರೆ ಸ್ವಿಸ್ ಚೀಸ್ ಅಂತ ಕರೀತಾರೆ. ಸೊ ದಿಸ್ ಸ್ವಿಸ್ ಚೀಸ್ ವಿಚ್ ಇಟ್ ಈಸ್ ಒಬ್ಟೈನ್ಡ್ ವಿಲ್ ಹ್ಯಾವ್ ಅ ಮೋರ್ ಹೋಲ್ಸ್. ಯು ಕ್ಯಾನ್ ಸಿ, ಅಬ್ಸರ್ವ್ ಹಿಯರ್ ದ ಹೋಲ್ ಫಾರ್ಮೇಷನ್. ಇಲ್ಲಿ ಹೋಲ್ ಫಾರ್ಮೇಷನ್ನು ತುಂಬ ಮೈನ್ಯೂಟಾಗಿದೆ, ಕಾಣಿಸಲ್ಲ. ಬಟ್ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಹೋಲ್ ಫಾರ್ಮೇಷನ್. ಸೊ ದಿಸ್ ಈಸ್ ಅ ಬಿಗ್ ಹೋಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಸ್ವಿಸ್ ಚೀಸ್. ದಿಸ್ ಈಸ್ ದ ಸ್ವಿಸ್ ಚೀಸ್ ಅಂತ ಕರೀತಾರೆ. ದಿಸ್ ಈಸ್ ನಾರ್ಮಲ್ ಚೀಸ್. ಸೊ ಇಲ್ಲಿ ಸ್ವಿಸ್ ಚೀಸ್ ಪ್ರೊಡಕ್ಷನ್ ಆಗೋಕ್ಕೆ ಬೇರೆ ಆರ್ಗ್ಯಾನಿಸಮ್ನ ಹಾಕ್ತಾರೆ. ದಟ್ ಈಸ್ ದ ಡಿಫ್ರೆಂಟ್ ಬ್ಯಾಕ್ಟೀರಿಯಾ. ದಿಸ್ ಇಸ್ ಹಿಯರ್ ದ ಬ್ಯಾಕ್ಟೀರಿಯಾ. That bacterium is called as a Propionibacterium shermani. So this Propionibacterium shermani is responsible for large holes and carbon dioxide in which cheese? Swiss cheese. One more question. Name the bacterium which is responsible for the formation of large holes in the Swiss cheese. ಅಂದರೆ ಈ ಬ್ಯಾಕ್ಟೀರಿಯಾ ಹೆಸರು ಬರೀಬೇಕು, Propionibacterium shermani ಅಂತ. Here till now what I have told, the different products, that is the household products. So household products which I have told till now was the curd, dosa idli, bread, toddy and cheese. The next, microorganisms are also beneficial for the industrial products. ಈಗ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ತಗೊಂಡಾಗ, ಅಂದರೆ ಇಂಡಸ್ಟ್ರಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಗ್ರೋ ಮಾಡಿ, ಈಗ ಇಷ್ಟೊತ್ತು ನೋಡಿದ್ದು ನಾವು ಮನೆಯಲ್ಲಿ, ಈಗ ಇಂಡಸ್ಟ್ರಿಯಲ್ಲಿ ಲಾರ್ಜ್ ಸ್ಕೇಲ್ ಜಾಸ್ತಿ ಬೇಕು ನಮಗೆ. ಈ ಜಾಸ್ತಿ ಬೇಕು ಅಂದರೆ ಮನೆಯಲ್ಲೆಲ್ಲ ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿನ ಯೂಸ್ ಮಾಡ್ತೀವಿ. ಈ ಇಂಡಸ್ಟ್ರಿಯಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗೋದಕ್ಕೆ ವಿ ಗೋಂಟ್ ಟು ಯೂಸ್ ಅ ಬಿಗ್ ವೆಸಲ್ಸ್. ಈ ಬಿಗ್ ವೆಸಲ್ನ ಯೂಸ್ ಮಾಡಿ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ನ ಗ್ರೋ ಮಾಡಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಇಂಡಸ್ಟ್ರಿಯಲ್ಲಿ ಲಾರ್ಜ್ ಸ್ಕೇಲು ಜಾಸ್ತಿ ವಾಲ್ಯೂಮು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಬೇಕು, ಮೈಕ್ರೋ ಆರ್ಗ್ಯಾನಿಸಮ್ನ ಯೂಸ್ ಮಾಡ್ತೀವಿ. ಅಂಥ ಪ್ರಾಡಕ್ಟ್ಸ್ನ ಏನಂತೀವಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ದೀಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ how we can able to produce? By using the microorganisms in a large vessels called as fermenters. So name the vessels which are used to produce the industrial products. You can see the large vessels here. ಇಲ್ಲಿ ನಿಮಗೆ ಬಿಗ್ ಸಿಲಿಂಡ್ರಿಕಲ್ ವೆಸಲ್ಸ್ ಏನು ಕಾಣಿಸ್ತಿದೆಯೋ ಆ ಸಿಲಿಂಡ್ರಿಕಲ್ ವೆಸಲ್ಸು ಫರ್ಮೆಂಟರ್ಸ್ ಅಂತ ಕರೀತಾರೆ. ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಗ್ರೋ ಮಾಡ್ತಾರೆ, ಅದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. So this is the industrial product. You can see the industrial unit, fermentation unit itself, a big vessels will be there.
ಇಲ್ಲಿ ಇದು ಹೀಗೆ ಮಲಗಿಸಿದ್ದಾರೆ. ಇಟ್ ಈಸ್ ಇನ್ ಹಾರಿಸಾಂಟಲ್ ಪೊಸಿಷನ್. ಮತ್ತು ತುಂಬಾ ಪೈಪ್ಲೈನ್ ಕನೆಕ್ಷನ್ಸ್ ಇರುತ್ತೆ, ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ದಿಸ್ ಇಸ್ ದ ಫರ್ಮೆಂಟೇಷನ್ ಯೂನಿಟ್ or the industrial fermentation unit. Then let's see what are the products which we can discuss in this industrial products. The fermented beverages, antibiotics, chemicals, enzymes and other bioactive molecules. So first one is fermented products. If we consider fermented beverages, these are alcoholic beverages. That means all these the liquids which are contain alcohol as a one of the component. ಈಗ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗಿರೋ ಲಿಕ್ವಿಡ್ಸ್ನ ಏನಂತ ಕರೀತಾರೆ, ಬಿವರೇಜಸ್ ಅಂತ ಕರೀತಾರೆ. ಆ್ಯಕ್ಚುಲಿ ಬ್ರಿವಿಂಗ್ ಪ್ರೋಸೆಸ್ ಅಂತ ಒಂದು ಮಾಡ್ತಾರೆ ಈ ಪ್ರಾಡಕ್ಟ್ಸ್ ಬರೋದಕ್ಕೆ. ಆ ಬ್ರಿವಿಂಗ್ ಪ್ರೋಸೆಸ್ ಮಾಡಿದ್ದು ಪ್ರಾಡಕ್ಟ್ಸ್ನ ಬಿವರೇಜಸ್ ಅಂತ ಕರೀತಾರೆ. ಬ್ರಿವಿಂಗ್ ಅನ್ನೋದು ಒಂದು ಪ್ರೋಸೆಸ್ಸು. ಆ ಪ್ರೋಸೆಸ್ಸು ಇಂಡಸ್ಟ್ರೀಸಲ್ಲಿ ಮಾಡ್ತಾರೆ, ಬ್ರೀವಿಂಗ್ ಪ್ರೋಸೆಸ್ ಅಂತ. ಸೊ ಬ್ರೀವಿಂಗ್ ಪ್ರೋಸೆಸ್ಸಿಂದ ಬಂದಿದ್ದ ಪ್ರಾಡಕ್ಟ್ಸ್ನ ಬಿವರೇಜಸ್ ಅಂತ ಕರೀತಾರೆ. ಸೊ ಆ ಪ್ರಾಡಕ್ಟ್ಸ್ ಇಲ್ಲಿ ಬಂದು ವೈನ್, ಬೀರ್, ವಿಸ್ಕಿ, ಬ್ರ್ಯಾಂದಿ ಆ್ಯಂಡ್ ರಮ್. ದೀಸ್ ಆರ್ ದ 5 products which we can considered as a fermented beverages, or we can also call it as a alcoholic beverages. ಈ ಪ್ರೋಸೆಸ್ಸಲ್ಲಿ for all these products which are produced in the industries, which the organism is of course the baker's yeast, that is Saccharomyces cerevisiae. ಸೊ ಇದರಲ್ಲಿ ವೈನು ಮತ್ತು ಬೀರ್ ಬಂದು ಪ್ರೊಡ್ಯೂಸ್ಡ್ ವಿತೌಟ್ ಡಿಸ್ಟಿಲೇಷನ್. ಅಂದರೆ ಇದರಲ್ಲಿ ಆಲ್ಕೋಹಾಲ್ ಪರ್ಸಂಟೇಜು ಕಡಿಮೆ ಇರುತ್ತೆ ಕಂಪೇರ್ ಟು ವಿಸ್ಕಿ, ಬ್ರ್ಯಾಂದಿ ಆ್ಯಂಡ್ ರಮ್. ಅದಕ್ಕೆ ಈಗ ವಿಸ್ಕಿ, ಬ್ರ್ಯಾಂದಿ, ರಮ್ನ ಏನು ಮಾಡ್ತಾರೆ, ಡಿಸ್ಟಿಲೇಷನ್ ಪ್ರೋಸೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇದನ್ನು ಡಿಸ್ಟಿಲೇಷನ್ ಪ್ರೋಸೆಸ್ ಪ್ರೊಡ್ಯೂಸ್ ಮಾಡೋದು ಏನಕ್ಕೆ ಅಂತಂದರೆ, ಈಗ ಪ್ರಾಡಕ್ಟ್ ಬಂದಿರುತ್ತೆ, ಈಗ ವೈನು, ಬೀರು, ವಿಸ್ಕಿ, ಬ್ರ್ಯಾಂದಿ ಇದೆಲ್ಲ ಬರುತ್ತೆ. ಬಂದಾಗ ಮತ್ತೆ ಬಂದಿದ್ದ ಪ್ರಾಡಕ್ಟ್ನ ಡಿಸ್ಟಿಲೇಷನ್ ಮಾಡ್ತಾರೆ. ಏನಿದು ಡಿಸ್ಟಿಲೇಷನ್ ಅಂದರೆ, ಇನ್ನು ಸ್ವಲ್ಪ ಆಲ್ಕೋಹಾಲ್ನ ಸಪ್ರೇಟಾಗಿ ಅದಕ್ಕೆ ಆ್ಯಡ್ ಮಾಡ್ತಾರೆ. ಸೊ ಇದರಲ್ಲಿ ಸಪ್ರೇಟಾಗಿ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಆಲ್ಕೋಹಾಲ್ ಪರ್ಸಂಟೇಜು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಮಾಡೋದಕ್ಕೆ ಏನು ಮಾಡ್ತಾರೆ, ಡಿಸ್ಟಿಲೇಷನ್ ಪ್ರೋಸೆಸ್ ಮಾಡಿ ಅದರಲ್ಲಿ ಆಲ್ಕೋಹಾಲ್ ಪರ್ಸಂಟೇಜನ್ನ ಇನ್ಕ್ರೀಸ್ ಮಾಡ್ತಾರೆ. ಯಾವುದರಲ್ಲಿ, ವಿಸ್ಕಿ, ಬ್ರಾಂದಿ, ರಮ್ಮಲ್ಲಿ ಆಲ್ಕೋಹಾಲ್ ಪರ್ಸಂಟೇಜು ಜಾಸ್ತಿ ಇರುತ್ತೆ ಕಂಪೇರ್ ಟು ವೈನ್ ಆ್ಯಂಡ್ ಬೀರ್, ಬಿಕಾಸ್ ದೇ ಆರ್ ನಾಟ್ ಪ್ರೊಡ್ಯೂಸ್ಡ್ ಬೈ ದ ಡಿಸ್ಟಿಲೇಷನ್. ವಿತೌಟ್ ಡಿಸ್ಟಿಲೇಷನ್ ದೀಸ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ದೀಸ್ ಆರ್ ಕಾಲ್ಡ್ alcoholic beverages because alcohol is one of the component which is present in these beverages, and this alcoholic beverages are produced by this, we need to remember well, the Saccharomyces cerevisiae. That point you should keep it in mind. The next one is antibiotics. ಈಗ antibiotics, first let us see what is the meaning of antibiotics. These are chemicals. ಇದು ಒನ್ ಟೈಪ್ ಆಫ್ ಆರ್ಗ್ಯಾನಿಸಮು ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಟೈಪ್ ಆಫ್ ಆರ್ಗ್ಯಾನಿಸಮ್ನ ಅದು ಸಾಯಿಸುತ್ತೆ. ಈಗ ಸಪೋಸ್ ಕನ್ಸಿಡರ್ ಫಂಗೈ ಒನ್ ಟೈಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್, ರೈಟ್? ಆ್ಯಂಡ್ ದಿಸ್ ಫಂಗೈ ಪ್ರೊಡ್ಯೂಸಸ್ ದ ಕೆಮಿಕಲ್. ದಟ್ ಕೆಮಿಕಲ್ ಕ್ಯಾನ್ ಕಿಲ್ ಬ್ಯಾಕ್ಟೀರಿಯಾ. ಈಗ ಫಂಗೈ ಅನ್ನೋದು ಒನ್ ಟೈಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮು, ಅದು ಒಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕೆಮಿಕಲ್ಲು ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಅಂದರೆ ಬ್ಯಾಕ್ಟೀರಿಯಾ ಅನ್ನೋದು ಇನ್ನೊಂದು ಟೈಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮು, ಫಂಗೈ ಅನ್ನೋದು ಒನ್ ಟೈಪ್ ಆಫ್ ಆರ್ಗ್ಯಾನಿಸಮು. ಈಗ ಫಂಗೈ ಒನ್ ಟೈಪ್ ಆಫ್ ಆರ್ಗ್ಯಾನಿಸಮು, ಬ್ಯಾಕ್ಟೀರಿಯಾ ಅನ್ನೋ ಇನ್ನೊಂದು ಟೈಪ್ ಆಫ್ ಆರ್ಗ್ಯಾನಿಸಮ್ನ ಸಾಯಿಸುತ್ತೆ. ಅಂಥ ಕೆಮಿಕಲ್ಸ್ನ ಏನಂತ ಕರೀತಾರೆ, ಆ್ಯಂಟಿಬಯೋಟಿಕ್. ಆ್ಯಂಟಿ ಆಪೋಸಿಟ್, ಎಗೇನೆಸ್ಟ್ ಅಂತ. ಆ್ಯಂಟಿ ಅಂದರೆ ಎಗೇನ್ಸ್ಟ್. ಯಾವ್ದು ಎಗೇನೆಸ್ಟು? ಅನದರ್ ಪ್ಯಾಥೋಜನ್, ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಮು, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಗೆ ಎಗೇನಿಸ್ಟಾಗಿ ಒಂದು ಕೆಮಿಕಲ್ಸು ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ಸು ಇನ್ನೊಂದು ಲೈಫ್ಗೆ ಎಗೇನಿಸ್ಟಾಗಿ ಅದು ವರ್ಕ್ ಮಾಡುತ್ತೆ. ಅದಕ್ಕೆ ಅದನ್ನು ಆ್ಯಂಟಿಬಯೋಟಿಕ್ಸ್, ಬಯೋಟಿಕ್ಸ್ ಅಂದರೆ ಲೈಫು, ಎಗೇನಿಸ್ಟ್ ಟು ದ ಲೈಫ್ ಅಂತ. ಸೊ ಈಗ ಆ್ಯಂಟಿಬಯೋಟಿಕ್ಸ್, ದ ಫಸ್ಟ್ ಟೈಮ್ ಆ್ಯಂಟಿಬಯೋಟಿಕ್ ವಾಸ್ ಬೀನ್ ಇನ್ವೆಂಟೆಡ್, ದಟ್ ಎಕ್ಸಾಂಪಲ್ ಈಸ್ ಪೆನಿಸಿಲಿನ್. ಈಗ ಪೆನಿಸಿಲಿನ್ ಅನ್ನೋದು ಒಂದು ಆ್ಯಂಟಿಬಯೋಟಿಕ್. ಸೊ ಈ ಆ್ಯಂಟಿಬಯೋಟಿಕ್ನ ಫಸ್ಟ್ ಕಂಡುಹಿಡಿದಿದ್ದು ಪೆನಿಸಿಲಿನ್ ಅಂತಾನೆ. ಹೂ ಡಿಸ್ಕವರ್ಡ್ ದ ಆ್ಯಂಟಿಬಯೋಟಿಕ್ಸ್? ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಹೇಗೆ ಕಂಡುಹಿಡ್ದ ಪೆನಿಸಿಲಿನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ನ?
ಅಲೆಕ್ಸಾಂಡರ್ ಫ್ಲೇಮಿಂಗ್ ಅನ್ನೋ ಒಬ್ಬ ಸೈಂಟಿಸ್ಟು ಕಂಡುಹಿಡಿದ. ಸೊ ಈಸ್ ಅಲೆಕ್ಸಾಂಡರ್ ಫ್ಲೇಮಿಂಗ್. ದಿಸ್ ಪರ್ಸನ್ ಈಸ್ ಅಲೆಕ್ಸಾಂಡರ್ ಫ್ಲೇಮಿಂಗ್. ಹೀ ಡಿಸ್ಕವರ್ಡ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಟಿಬಯೋಟಿಕ್ಸ್. ಬಟ್ ಅವ್ನಿಗದು ಆ್ಯಂಟಿಬಯೋಟಿಕ್ಸ್ ಅಂತ ಗೊತ್ತಿರಲಿಲ್ಲ, ಆ್ಯಂಟಿಬಯೋಟಿಕ್ಸೇ ಅಂತ. ಈಗ ಇವನು ಏನು ಮಾಡ್ತಾಯಿದ್ದ, ಬ್ಯಾಕ್ಟೀರಿಯಾ ಕಲ್ಚರ್ನ ಗ್ರೋ ಮಾಡ್ತಾಯಿದ್ದ. ಅಂದರೆ ಈ ಬ್ಯಾಕ್ಟೀರಿಯಾನ ಏನು ಮಾಡ್ತಾಯಿದ್ದ, ಲ್ಯಾಬಲ್ಲಿ ಗ್ರೋ ಮಾಡ್ತಾಯಿದ್ದ. ಈ ಥರ ಒಂದು ಪೆಟ್ರಿ ಪ್ಲೇಟಲ್ಲಿ ಇದು ಬ್ಯಾಕ್ಟೀರಿಯಾ. ಇಲ್ಲಿ ಬ್ಯಾಕ್ಟೀರಿಯಾನ ಗ್ರೋ ಮಾಡೋವಾಗ ಏನಾಗುತ್ತೆ, ಆ ಪೆಟ್ರಿ ಪ್ಲೇಟಲ್ಲಿ ಅವನಿಗೆ ಒಂದು ಸತಿ ಬೇರೆ ಒಂದು ಸ್ಯಾಂಪಲ್ ಥರ ಕಾಣಿಸುತ್ತೆ. ದಿಸ್ ಈಸ್ ನಾಟ್ ಅ ಬ್ಯಾಕ್ಟೀರಿಯಾ, ದಿಸ್ ಈಸ್ ಫಂಗೈ. ಅವನಿದೇನು ಮಧ್ಯದಲ್ಲಿ ಗ್ರೋ ಆಗಿದೆ ಇದು ಬ್ಯಾಕ್ಟೀರಿಯಾ ಪ್ಲೇಟಲ್ಲಿ ಇದೇನು ಗ್ರೋ ಆಗಿದೆ ನೋಡಬೇಕು ಅಂದ್ಬಿಟ್ಟು ಇದನ್ನು ಅವನು ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡ್ತಾನೆ. ದೆನ್ ಈ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಾಟ್ ಅ ಬ್ಯಾಕ್ಟೀರಿಯಾ, ಇಟ್ ಈಸ್ ಫಂಗೈ. ಈ ಫಂಗೈ ದಟ್ ಈಸ್ ಪೆನಿಸಿಲಿಯಂ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ಪೆನಿಸಿಲಿಯಂ. ದಿಸ್ ಈಸ್ ಫಂಗೈಗೆ ಒಂದು ಹೆಸರು. ಫಂಗೈ ಅಂದರೆ ಎಷ್ಟೊಂದಿರುತ್ತೆ, ಅದರಲ್ಲಿ ಎಕ್ಸಾಂಪಲ್ ಇದು ಬಂದು ಪೆನಿಸಿಲಿಯಂ ಕ್ರೈಸೋಜಿನಮ್ ಅಂತ. ಈ ಫಂಗೈ ಏನಾಯಿತು, ಬೈ ಮಿಸ್ಟೇಕನ್ಲಿ ಬ್ಯಾಕ್ಟೀರಿಯಾ ಪ್ಲೇಟಲ್ಲಿ ಗ್ರೋತ್ ಆಗಿ ಈ ಬ್ಯಾಕ್ಟೀರಿಯಾನ ಇದು ಸಾಯಿಸ್ಬಿಟ್ಟಿರುತ್ತೆ. ಅದು ಗ್ರೋತ್ ಆಗಿದ್ದು ಸುತ್ತಲೂ ಏನು ಬೆಳೆದಿರಲ್ಲ, ಬ್ಯಾಕ್ಟೀರಿಯಾನೇ ಗ್ರೋತ್ ಆಗಿರಲ್ಲ. ಅವನಿಗೆ ಸರ್ಪ್ರೈಸ್ ಆಗುತ್ತೆ, ಯಾಕೆ ಬ್ಯಾಕ್ಟೀರಿಯಾ ಅದ್ರ ಸುತ್ತಲೂ ಗ್ರೋತ್ ಆಗಿಲ್ಲ ಅಂತ. ಯಾಕೆ ಅಂದರೆ ಈ ಫಂಗೈ ಏನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡಿದೆ, ಅದು ಬ್ಯಾಕ್ಟೀರಿಯಾನ ಸಾಯಿಸಿಬಿಟ್ಟಿದೆ. ಅದಕ್ಕೆ ಅದರ ಹೆಸರನ್ನ ಅವನು ಆ್ಯಂಟಿಬಯೋಟಿಕ್ ಅಂತ ಕಂಡುಹಿಡಿದ. ಈ ಫಂಗೈ ಪೆನಿಸಿಲಿಯಂ ಫಂಗೈ ಆ್ಯಂಟಿಬಯೋಟಿಕ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದಕ್ಕೆ ಅದರ ಹೆಸರು ಪೆನಿಸಿಲಿಯಂ ಪ್ರೊಡ್ಯೂಸ್ ಮಾಡೋ ಆ್ಯಂಟಿಬಯೋಟಿಕ್ ಹೆಸರು ಪೆನಿಸಿಲಿನ್ ಅಂತ. ದೆನ್ ಲೇಟರ್ 2 more scientists, ದಟ್ ಈಸ್ ಅರ್ನ್ಸ್ಟ್ ಚೈನ್ ಅಂತ. ಸೊ ಈಸ್ ಅರ್ನ್ಸ್ಟ್ ಚೈನ್, ಇವನು ಅರ್ನ್ಸ್ಟ್ ಚೈನ್ ಅಂತ. ಮತ್ತು ಇವನು ಹಾವರ್ಡ್ ಫ್ಲೋರೆ ಅಂತ. ಇವರಿಬ್ಬರು ಅದನ್ನು ಮತ್ತೆ ಫರ್ದರ್ ಪ್ಯೂರಿಫಿಕೇಷನ್ ಮಾಡಿ ಪೆನಿಸಿಲಿಯಮಿಂದ ಅದನ್ನು ಆ್ಯಂಟಿಬಯೋಟಿಕ್ನ ಐಸೋಲೇಟ್ ಮಾಡಿಕೊಂಡು ಪ್ಯೂರಿಫೈ ಮಾಡಿ ಪ್ಯೂರ್ ಫಾರ್ಮ್ ಆಫ್ ಪೆನ್ಸಿಲಿನ್ನ ಇಂಡಸ್ಟ್ರಿಯಲ್ ಲೆವೆಲ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಇಂಡಸ್ಟ್ರಿಯಲ್ ಲೆವೆಲ್ಗೆ ಲಾರ್ಜ್ ಸ್ಕೇಲು ಜಾಸ್ತಿ ಅಮೌಂಟು ಪ್ರೊಡ್ಯೂಸ್ ಮಾಡಿ ನೋಬೆಲ್ ಪ್ರೈಸನ್ನು ತಗೋತಾರೆ. ಸೊ ನೋಬೆಲ್ ಪ್ರೈಸ್ ತೊಗೊಂಡು ಇವರಿಬ್ಬರಿಗೆ ನೋಬೆಲ್ ಪ್ರೈಸ್ನ ಅವಾರ್ಡ್ ಮಾಡ್ತಾರೆ. ದಟ್ ಈಸ್ ಅರ್ನ್ಸ್ಟ್ ಚೈನ್ and Howard Florey. These are the 2 scientists which they have produced antibiotics in a large scale for the industrial production. ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಇವರಿಬ್ಬರು. ಬಟ್ ಕಂಡುಹಿಡಿದಿದ್ದು ಡಿಸ್ಕವರ್ಡ್ ಬೈ ಅಲೆಕ್ಸಾಂಡರ್ ಫ್ಲೇಮಿಂಗ್. ದೀಸ್ ಆರ್ ದ ಪರ್ಸನ್ ಹೂ ಇನ್ವೆಂಟೆಡ್ ಫಸ್ಟ್ ಟೈಮ್ ಫಾರ್ ದ ಆ್ಯಂಟಿಬಯೋಟಿಕ್ಸ್. ಸೊ ಯು ಕ್ಯಾನ್ ಸಿ ಹಿಯರ್, ಇವನ ಕೈಯಲ್ಲಿ ಪೆಟ್ರಿ ಪ್ಲೇಟ್ ಇಟ್ಕೊಂಡಿದ್ದಾನೆ, ಅದು ಬ್ಯಾಕ್ಟೀರಿಯಲ್ ಪ್ಲೇಟು. ಸೊ ಈ ಬ್ಯಾಕ್ಟೀರಿಯಲ್ ಪ್ಲೇಟಲ್ಲಿ ಅವನಿಗೆ ತೋರಿಸ್ತಾ ಇದ್ದಾನೆ. ಸೊ ಹಿಯರ್ ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಪ್ಲೇಟ್. ವಿ ಕ್ಯಾನ್ ಸಿ ಹಿಯರ್ he is showing that there is no growth of the bacteria around the fungi ಅಂತ. ಸೊ ಫಸ್ಟ್ ಟೈಮ್ he has introduced. ಇದನ್ನು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯೂಸ್ ಮಾಡ್ತಾರೆ. ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿ ಈ ಸೋಲ್ಜರ್ಸ್ಗೆಲ್ಲ ವೂಂಡಾಗಿರುತ್ತೆ, ಆ ವಾರ್ ಮಾಡಿದಾಗ ಡ್ಯಾಮೇಜ್ ಆಗಿ ಅವ್ರಿಗೆ ಇಂಜುರಿ ಆಗಿರೋ ಸೋಲ್ಜರ್ಸ್ಗೆಲ್ಲ ಇದನ್ನು ಇಂಜೆಕ್ಟ್ ಮಾಡಿದಾಗ ಅವರು ರಿಕವರಿ ಆಗ್ತಾರೆ. ಸೊ ದಟ್ ಈಸ್ ದ ಎಫೆಕ್ಟ್ ಆಫ್ ಆ್ಯಂಟಿಬಯೋಟಿಕ್ಸ್ ವಿಚ್ ವಾಸ್ ಇನ್ವೆಂಟೆಡ್ ಬೈ ಅಲೆಕ್ಸಾಂಡರ್ ಫ್ಲೇಮಿಂಗ್. ನಾಟ್ ಓನ್ಲಿ the penicillin and other antibiotics also discovered, and these are also used for many diseases. ತುಂಬ ಡಿಸೀಸಸ್ಗೆ ಕ್ಯೂರ್ ಮಾಡೋಕ್ಕೆ ಯೂಸ್ ಮಾಡಿದ್ರು. ದ ಎಕ್ಸಾಂಪಲ್ ಆಫ್ ದೋಸ್ ಡಿಸೀಸಸ್ ವಿಚ್ ವಾಸ್ ಕ್ಯೂರ್ಡ್ ಬೈ ಆ್ಯಂಟಿಬಯೋಟಿಕ್ಸ್. ಈಗ ಎಷ್ಟೊಂದು ಡಿಸೀಸಸ್ ಇದೆ, ಯಾವ ಡಿಸೀಸಸ್ಗೆ ಆ್ಯಂಟಿಬಯೋಟಿಕ್ಸ್ನ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಪೆನ್ಸಿಲಿಯನ್ ಆದಮೇಲೆ ಬೇರೆ ಬೇರೆ ಡಿಸೀಸಸ್ಗೆ ಪೆನ್ಸಿಲಿನ್ನ ಯೂಸ್ ಮಾಡಿ ಕ್ಯೂರ್ ಮಾಡಿದ್ರು. ಪ್ಲೇಗ್, ವೂಫಿಂಗ್ ಕಾಫ್, ದಿಪ್ತೀರಿಯಾ, ಲೆಪ್ರಸಿ, ಈ 4 ಡಿಸೀಸಸ್ಗೆ. ಸೊ ಈ 4 ಡಿಸೀಸಸ್ಸು ಬಂದು ಬ್ಯಾಕ್ಟೀರಿಯಾ ಡಿಸೀಸು. ಈ ಬ್ಯಾಕ್ಟೀರಿಯಾ ಡಿಸೀಸಸ್ನ ಕ್ಯೂರ್ ಮಾಡೋದಕ್ಕೆ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿದ್ರು. ಸೊ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿ ಈ
4 ಡಿಸೀಸಸ್ನ ಕ್ಯೂರ್ ಮಾಡಿದ್ರು. ಇಟ್ ವಾಸ್ ಹೆಲ್ಪ್ಫುಲ್ ಇನ್ ಕ್ಯೂರಿಂಗ್ ದ these bacterial diseases. So they will ask as a 2 marks question, mention the diseases, examples of the diseases, these are the examples of the diseases which was cured by ಪ್ರೊವೈಡಿಂಗ್ ದ ಆ್ಯಂಟಿಬಯೋಟಿಕ್ಸ್. ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿ ಯಾವ್ಯಾವ ಡಿಸೀಸಸ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡಿದ್ರು ಅಂತ ಮೆನ್ಷನ್ ದ ಎಕ್ಸಾಂಪಲ್ಸ್ ಬರೀಬೇಕು. ಇಟ್ಸ್ ಅ 2 marks ಕ್ವಶನ್. ಸೊ ದಟ್ಸ್ ಅಬೌಟ್ ದ few of industrial products. Innu industrial products still it is there. Still now what we have discussed the industrial products was, the first one is a fermented beverages, the fermented beverages which we have discussed now, antibiotics which we have discussed now, the remaining the chemicals, enzymes and other bioactive molecules we are going to discuss, study in the next session of the video.